Welcome to JMJ Edu Unit 8 Strong and Brave. ಸ್ಟ್ರಾಂಗ್ ಅಂದರೆ ಶಕ್ತಿ, ಬ್ರೇವ್ ಅಂದರೆ ಧೈರ್ಯ. ಶಕ್ತಿ ಮತ್ತು ಧೈರ್ಯ ಅಂತ ಈ ಲೆಸನ್ದು ನೇಮ್. ಲುಕ್, ದಟ್ ಈಸ್ ರೂಫ್. ಈ ಈಸ್ ಮಿಸ್ಟರ್ ರಾಯ್ಸ್ ಡಾಗ್. ಈ ಈಸ್ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್. ಸೊ ಲುಕ್, ದಟ್ ಈಸ್ ರೂಫ್. ರೂಫ್ ಅಂದರೆ ಈ ನಾಯಿ. ಈ ನಾಯಿ ಯಾರ್ದು? ಮಿಸ್ಟರ್ ರಾಯ್ದು. ಅದನ್ನು ಇಟ್ಕೊಂಡು ಬರ್ತಿದ್ದಾರಲ್ಲ ಇವರು ಮಿಸ್ಟರ್ ರಾಯ್, ಇವ್ರದ್ದು ಈ ನಾಯಿ. ಈ ಈಸ್ ಸ್ಟ್ರಾಂಗ್ ಆ್ಯಂಡ್ ಬ್ರೇವ್. ರೂಫ್ ಉಂಟಲ್ಲ ಅದು ತುಂಬ ಶಕ್ತಿಶಾಲಿ ಮತ್ತು ತುಂಬ ಧೈರ್ಯವಂತ ನಾಯಿ ಅಂತೆ. ದಟ್ ಈಸ್ ಆನ್ ಐಸ್ ಕ್ರೀಮ್ ಕಾರ್ಟ್. ಇಟ್ ಈಸ್ ಬೋಲೂಸ್ ಕಾರ್ಟ್. ದೇರ್ ಈಸ್ ಐಸ್ ಕ್ರೀಮ್ ಇನ್ ಇಟ್. ದ ಐಸ್ ಕ್ರೀಮ್ ಈಸ್ ಕೋಲ್ಡ್. ಓಕೆ, ಸೊ ನೋಡಿ, ಇದು ಬೋಲುದು ಕಾರ್ಟ್. ಕಾರ್ಟ್ ಅಂದರೆ ಗಾಡಿ ಅಂತ. ಐಸ್ ಕ್ರೀಮ್ ಗಾಡಿ ಯಾರ್ದದು? ಬೋಲುದು. ಐಸ್ ಕ್ರೀಮ್ ಮಾರೋನ ಹೆಸರು ಬೋಲು ಅಂತ. ಸೊ ಇವನೇನು ಮಾಡಿದ್ದಾನೆ, ಆ ಐಸ್ ಕ್ರೀಮ್ ಕಾರ್ಟಲ್ಲಿ ಐಸ್ ಕ್ರೀಮ್ನ ಇಟ್ಟಿದ್ದಾನೆ. ಯೂಶ್ವಲಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಐಸ್ ಕ್ರೀಮು ಯಾವಾಗಲೂ ಕೋಲ್ಡಾಗೇ ಇರುತ್ತೆ, ಹೌದಾ? ದಿಸ್ ಈಸ್ ಪಾರುಲ್. ದಿಸ್ ಈಸ್ ಹರ್ ನ್ಯೂ ಬ್ಯಾಗ್. ದ ನ್ಯೂ ಬ್ಯಾಗ್ ಈಸ್ ಬ್ಲೂ. ಶಿ ಲವ್ಸ್ ದ ಬ್ಲೂ ಕಲರ್. ಪಾರುಲ್ ಲೈಕ್ಸ್ ಅವರ್ ನ್ಯೂ ಬ್ಯಾಗ್. ಇವಳ ಹೆಸರು ಪಾರುಲ್ ಅಂತ. ಸೊ ಇವಳದದು ಹೊಸ ಬ್ಯಾಗ್ ಅಂತೆ. ದ ನ್ಯೂ ಬ್ಯಾಗ್ ಈಸ್ ಬ್ಲೂ. ಹೊಸ ಬ್ಯಾಗ್ ಯಾವ ಕಲರಲ್ಲಿದೆ? ನೀಲಿ ಕಲರಲ್ಲಿದೆ. ಶಿ ಲವ್ಸ್ ದ ಬ್ಲೂ ಕಲರ್. ಪಾರುಲ್ಗೆ ನೀಲಿ ಕಲರ್ ಅಂದರೆ ತುಂಬ ಇಷ್ಟ ಅಂತೆ. ಸೊ ಹಾಗಾಗಿ ಅವಳು ನೀಲಿ ಕಲರ್ ಬ್ಯಾಗ್ನ ತೊಗೊಂಡಿದ್ದಾಳೆ. ಪಾರುಲ್ ಲೈಕ್ಸ್ ಅವರ್ ನ್ಯೂ ಬ್ಯಾಗ್. ಆ ಪಾರುಲ್ಗೆ ಅವಳ ಹೊಸ ಬ್ಯಾಗು ತುಂಬ ಇಷ್ಟ ಆಯ್ತಂತೆ. Hema is short. Her brother Raj is tall. Annie is Emma's friend. She has brown hair and black eyes. So ಹೇಮಾ ಅಂದರೆ ಇವಳು ಕುಳ್ಳಕ್ಕಿದ್ದಾಳಲ್ಲ, ಹೇಮಾ. ಹೇಮಾ ಈಸ್ ಶಾರ್ಟ್. ಶಾರ್ಟ್ ಅಂದರೆ ಕುಳ್ಳ. ಹರ್ ಬ್ರದರ್ ರಾಜ್ ಈಸ್ ಟಾಲ್. ಹರ್ ಬ್ರದರ್ ರಾಜ್ ಅಂದರೆ ಇವನು ಉದ್ದ ಇದ್ದಾನಲ್ಲ, ಟಾಲ್ ಅಂದರೆ ಉದ್ದ. ಆ್ಯನಿ ಈಸ್ ಏಮಾಸ್ ಫ್ರೆಂಡ್. ಆ್ಯನಿ ಅಂದರೆ ಇವಳು ಹೇಮಾನ ಫ್ರೆಂಡು. ಶಿ ಹ್ಯಾಸ್ ಬ್ರೌನ್ ಏರ್ ಆ್ಯಂಡ್ ಬ್ಲ್ಯಾಕ್ ಐಸ್. ಸೊ ಆ್ಯನಿ ಯಾವ ಥರ ಇದ್ದಾಳೆ ನೋಡಲಿಕ್ಕೆ? ಅವಳಿಗೆ ಬ್ರೌನ್ ಏರ್ಸ್ ಮತ್ತು ಬ್ಲ್ಯಾಕ್ ಐಸ್ ಇದೆಯಂತೆ. ಫ್ರಮ್ ದ ಟೆಕ್ಸ್ಟ್, ರೀಡ್ ಆ್ಯಂಡ್ ಆನ್ಸರ್. ಹೂ ಸೆಲ್ಸ್ ಐಸ್ ಕ್ರೀಮ್? ಬೋಲು ಸೆಲ್ಸ್ ಐಸ್ ಕ್ರೀಮ್. ರೈಟ್ 2 words to describe roof, brave and strong. Who has a new bag? Parul has a new bag. Who is Emma's friend? What is the color of her eyes? Annie is the Emma's friend. The color of her eyes is black. Think and answer. Do you think roof guards Mr. Roy's house well? Yes, I think roof guards Mr. Roy's house well because roof is very strong and brave. Why do you think Parul likes her new bag? Tick the correct answer. She loves the blue color. Her old bag is torn. Her new bag is big because she loves the blue color. Write the sentence that tells that Annie has brown hair. She has brown hair and black eyes. Your friend saves a small puppy who is about to fall down the stairs. This act shows that your friend is strong, brave, ಹೆಲ್ಪ್ಫುಲ್, ಆಲ್ ಆಫ್ ದೀಸ್. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಈಗ ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ, ಅವನೇನಾದರೂ ಒಂದು ಪಪ್ಪಿ ಎಲ್ಲಾದರೂ ಬೀಳಾಕಿದ್ರೆ ಮೆಟ್ಲು ಮೇಲಿಂದ, ಅವನು ಅದನ್ನು ಕಾಪಾಡ್ತಾನೆ. ಇದರಿಂದ ನಿಮಗೆ ಏನು ಗೊತ್ತಾಗುತ್ತೆ? ಅವ್ನು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತಾ, ಬ್ರೇವ್ ಅಂತ ಗೊತ್ತಾಗುತ್ತಾ, ಅಥವಾ ಹೆಲ್ಪ್ಫುಲ್ ಅಂದರೆ ಅವನಿಗೆ ಸಹಾಯ ಮಾಡೋ ಮನಸ್ಸಿದೆ ಅಂತ ಗೊತ್ತಾಗುತ್ತಾ, ಇಲ್ವಾ? ಇದು 3 ಅವನಲ್ಲಿ ಇರುತ್ತಾ ಅಂತ. ಸೊ ಹಿ ಹ್ಯಾಸ್ ಆಲ್ ಆಫ್ ದಿಸ್. ಗ್ರಾಮರ್, ಡಿಸ್ಕ್ರೈಬಿಂಗ್ ವರ್ಡ್ಸ್. ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂದರೆ ಮಕ್ಕಳೇ ವಿವರಣೆ. ಸೊ ವಿವರಿಸೋದು, ಏನೇ ಒಂದು ವಸ್ತು ಆಗಿರ್ಬೋದು ಅಥವಾ ವ್ಯಕ್ತಿ ಆಗಿರ್ಬೋದು,
ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು. ಸೊ ಆ ಥರ ಇದೆ ಅಂತ. ಅಂದರೆ ಕಪ್ಪಗಿದೆಯಾ, ದಪ್ಪಗಿದೆಯಾ, ಉದ್ದ ಇದೆಯಾ, ಸಣ್ಣಕ್ಕಿದೆಯಾ, ಅದು ಏನು ತಿಂತಾ ಇದೆ, ಹೇಗಿದೆ, ಸೊ ಅದ್ರ ಬಗ್ಗೆ ಪೂರ್ತಿ ವಿವರಣೆ ಕೊಡೋದನ್ನೇ ನಾವು ಡಿಸ್ಕ್ರೈಬಿಂಗ್ ವರ್ಡ್ಸ್ ಅಂತ. ಆ ವಸ್ತು ಬಗ್ಗೆ ಆಗಲಿ, ವ್ಯಕ್ತಿ ಬಗ್ಗೆ ಆಗಲಿ ವಿವರಿಸೋದೇ ಡಿಸ್ಕ್ರೈಬಿಂಗ್ ವರ್ಡ್ಸ್. ಲುಕ್ ಎಟ್ ದ ಫಾಲೋಯಿಂಗ್ ಪಿಕ್ಚರ್ಸ್ ಆ್ಯಂಡ್ ರೀಡ್ ದ ಸೆಂಟೆನ್ಸಸ್. ದ ಫ್ಲವರ್ ಈಸ್ ರೆಡ್. ನೋಡಿ, ಇಲ್ಲಿ ಫ್ಲವರ್ ಇದೆ, ಅದು ಯಾವ ಕಲರಲ್ಲಿದೆ? ರೆಡ್. ಸೊ ಫ್ಲವರು ರೆಡ್ಡಲ್ಲಿದೆ, ರೆಡ್ ಕಲರಲ್ಲಿದೆ ಅನ್ನೋದೇ ಇದೆ ಡಿಸ್ಕ್ರೈಬಿಂಗ್ ವರ್ಡು. ಓಕೆ. ಸೊ ರೀನಾ ಈಸ್ ಟಾಲ್. ಇವಳು ರೀನಾ ಹೇಗಿದ್ದಾಳೆ? ರೀನಾ ಉದ್ದ ಇದ್ದಾಳೆ. ರೀಟಾ ಈಸ್ ಶಾರ್ಟ್. ರೀಟಾ ಹೇಗಿದ್ದಾಳೆ? ರೀಟಾ ಶಾರ್ಟ್ ಆಗಿದ್ದಾಳೆ, ಕುಳ್ಳಕ್ಕಿದ್ದಾಳೆ. ದ ಡಾಂಕಿ ಈಸ್ ಥಿನ್. ಸೊ ಡಾಂಕಿ ಹೇಗಿದೆ? ಥಿನ್ ಅಂದರೆ ಸಣ್ಣ. ದ ಕೌ ಈಸ್ ಫ್ಯಾಟ್. ಕೌ ಹೇಗಿದೆ? ಫ್ಯಾಟ್ ಅಂದರೆ ದಪ್ಪ ಆಗಿದೆ. ದ ವರ್ಡ್ಸ್ ಇನ್ ರೆಡ್ ಟೆಲ್ ಸಮಥಿಂಗ್ ಅಬೌಟ್ ದ ನೇಮಿಂಗ್ ವರ್ಡ್ಸ್. ದೇ ಡಿಸ್ಕ್ರೈಬ್ ದ ನೇಮಿಂಗ್ ವರ್ಡ್ಸ್. ವರ್ಡ್ಸ್ ದಟ್ ಡಿಸ್ಕ್ರೈಬ್ ನೇಮಿಂಗ್ ವರ್ಡ್ಸ್ ಆರ್ ಕಾಲ್ಡ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಗೊತ್ತಾಯ್ತಲ್ಲ ಮಕ್ಕಳೇ? ಏನು ಅಂದರೆ ಯಾವುದೇ ಒಂದು ವ್ಯಕ್ತಿ ಅಥವಾ ಪ್ರಾಣಿ, ಪಕ್ಷಿ ಏನೇ ಆಗಿರ್ಬೋದು, ಅದು ಹೇಗಿದೆ ಅಂತ ಹೇಳ್ತೀವಲ್ಲ, ಅದೇ ಡಿಸ್ಕ್ರೈಬಿಂಗ್ ವರ್ಡ್ಸ್. A main, underline the describing words in the following sentences. First one, Roof is strong and brave. Which one is the describing word here? Strong and brave. Second one, the ice cream is cold. Ice cream ಹೇಗಿದೆ? ತಣ್ಣಗಿದೆ. Daya shop is small and clean. ದಯಾನ ಅಂಗಡಿ ಹೇಗಿದೆ? ಚಿಕ್ಕದಾಗಿ ಮತ್ತೆ ಕ್ಲೀನ್ ಆಗಿದೆ. ಪಾರುಲ್ಸ್ ಬ್ಯಾಗ್ ಈಸ್ ಬ್ಲೂ ಇನ್ ಕಲರ್. ಸೊ ಪಾರುಲ್ ಬ್ಯಾಗ್ ಹೇಗಿದೆ? ನೀಲಿ ಬಣ್ಣವಾಗಿದೆ. ರಾಜ್ ಈಸ್ ಟಾಲ್. ರಾಜ್ ಯಾವ ಥರ ಇದ್ದಾನೆ? ಟಾಲ್ ಆಗಿದ್ದಾನೆ. ದ ಗ್ರೇಪ್ಸ್ ಆರ್ ಸ್ವೀಟ್. ಗ್ರೇಪ್ಸ್ ಯಾವ ಥರ ಇದೆ? ಸ್ವೀಟ್ ಆಗಿದೆ. ದ ಆಪಲ್ಸ್ ಆರ್ ರೆಡ್ ಆ್ಯಂಡ್ ಜ್ಯೂಸಿ. ಆಪಲ್ಸ್ ಹೇಗಿದೆ? ರೆಡ್ ಆ್ಯಂಡ್ ಜ್ಯೂಸಿ ಆಗಿದೆ. ಬಿ, look at the pictures and fill in the blanks to describe them. ಇಲ್ಲಿ ಕೆಲವೊಂದು ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಡ್ಯಾಶಸ್ನ ಕೊಟ್ಟಿದ್ದಾರೆ. ನೀವು ಆ ಪಿಕ್ಚರ್ಸಿಗೆ ತಕ್ಕಂತೆ ಡಿಸ್ಕ್ರೈಬಿಂಗ್ ವರ್ಡ್ನ ಬರಿಬೇಕು. ಆ ವಸ್ತುಗಳು ಹೇಗಿದೆ ಅಂತ ಬರಿಬೇಕು. ಓಕೆ. ದ ಬ್ಯಾಗ್ ಈಸ್ ಬ್ಲೂ. ದ ಎಲಿಫೆಂಟ್ ಈಸ್ ಬಿಗ್. But the mouse is small. The boy is sick. ಸಿಕ್ ಅಂದರೆ ಹುಷಾರಿಲ್ಲ. ನೋಡಿ, ಅವನ ಬಾಯಲ್ಲಿ ಥರ್ಮೋಮೀಟರ್ ಇದೆ ಅಲ್ವಾ? ಜ್ವರ ಬಂದರೆ ನಾವು ಅದನ್ನು ಇಡ್ತೀವಿ. ಸಿ ಮೇನ್, ಮ್ಯಾಚ್ ಈಚ್ ಪಿಕ್ಚರ್ ವಿತ್ ದ ವರ್ಡ್ ಇನ್ ದ ಬಾಕ್ಸ್ ದಟ್ ಡಿಸ್ಕ್ರೈಬ್ ಇಟ್. ಇಲ್ಲಿ ಪಿಕ್ಚರ್ಸ್ನ ಕೊಟ್ಟಿದ್ದಾರೆ ಮತ್ತು ಆ ಪಿಕ್ಚರಲ್ಲಿ ಇರುವಂಥ ಅನಿಮಲ್ಸ್ನ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಸೊ ನಾವು ಕರೆಕ್ಟಾಗಿ ಇರುವಂಥದಕ್ಕೆ ನಾವು ಮ್ಯಾಚ್ ಮಾಡಿ ಬರಿಬೇಕು. ಯಾವುದೇದಿದೆ? ಸ್ಮಾಲ್ ಇದೆ, ಬಿಗ್ ಇದೆ, ಟಾಲ್ ಇದೆ. ಸೊ ಎಲಿಫೆಂಟ್ ಈಸ್ ಬಿಗ್. ಜಿರಾಫೆ ಈಸ್ ಟಾಲ್. ಆಂಟ್ ಈಸ್ ಸ್ಮಾಲ್. ಸ್ಪೀಕ್, ವರ್ಕ್ ಇನ್ ಪೇರ್ಸ್. ಇದು ಸ್ಕೂಲ್ ಆ್ಯಕ್ಟಿವಿಟಿ ಮಕ್ಕಳೇ. ಇದು ಟೀಚರು ಕ್ಲಾಸಲ್ಲಿ ಮಾಡಿಸ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐ ಹ್ಯಾವ್ ಲಾಸ್ಟ್ ಮೈ ಬಾಲ್. ಇವನು ಹೇಳ್ತಾ ಇದ್ದಾನೆ ನನ್ನ ಬಾಲ್ನ ನಾನು ಕಳ್ಕೊಂಡೆ ಅಂತ. ವಿಚ್ ಒನ್? ಇವನು ಕೇಳ್ತಾ ಇದ್ದಾನೆ ಯಾವುದು ಅಂತ. ದ ಬಿಗ್ ರೆಡ್ ಒನ್. ಹ್ಯಾವ್ ಯು ಸೀನ್ ಇಟ್? ಒಂದು ದೊಡ್ಡದು ಕೆಂಪು ಕಲರಲ್ಲಿ ಇತ್ತಲ್ಲ, ಅದು ನೀನು ಅದನ್ನು ನೋಡಿದೀಯಾ ಅಂತ ಇವನು ಹೇಳ್ತಾ ಇದ್ದಾನೆ. ಎಸ್ ಐ ಹ್ಯಾವ್. ಇಟ್ ಈಸ್ ಇನ್ ದ ಗಾರ್ಡನ್. ಹೌದು, ನಾನು ನೋಡಿದೆ ಅದನ್ನು, ಅದು ಗಾರ್ಡನಲ್ಲಿತ್ತು ಅಂತ ಹೇಳ್ತಾ ಇದ್ದಾನೆ ಇವನು. ಸೊ ಅದೇ ಥರ ಇಲ್ಲಿ ನೋಡಿ, ಯೂಸ್ ದ ವರ್ಡ್ಸ್ ಗಿವನ್ ಬಿಲೋ ಇನ್ ದ ಪ್ಲೇಸ್ ಆಫ್ ದ ವರ್ಡ್ಸ್ ಇನ್ ರೆಡ್ ಆ್ಯಂಡ್ ಟಾಕ್ ಟು ಯುವರ್ ಪಾರ್ಟ್ನರ್. ಸೊ ಸ್ಕೂಲಲ್ಲಿ ಟೀಚರ್ಸು ಪಾರ್ಟ್ನರ್ನ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ವರ್ಡ್ಸ್ನ ಯೂಸ್ ಮಾಡಿ ಸೆಂಟೆನ್ಸ್ನ ಫಾರ್ಮ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಬಿ, ರೀಡ್ ಅಲೌಡ್. ಡಾಗ್, ಡಾಲ್, ಡಾಟ್, pot, log, lot, clock, sock, lock. Listen to the instructions and follow them.
ಲಿಸನಿಂಗ್ ಟೆಕ್ಸ್ಟ್ ಆನ್ ದ ಪೇಜ್ ನಂಬರ್ 112. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಮಕ್ಕಳೇ, ಅದು ಟೀಚರ್ ಹೇಳ್ತಾರೆ, ಕ್ಲಾಸ್ ರೂಮಲ್ಲಿ ನೀವೆಲ್ಲ ಮಾಡಬೇಕು. ರೈಟ್ ಯುವರ್ ನೇಮ್, ನಿಮ್ಮ ಹೆಸರು ಬರಿಬೇಕು. ಡ್ರಾ ಎ ಟ್ರೀ, ಒಂದು ಮರನ ಬಿಡಿಸ್ಬೇಕು. ಶೇಕ್ ಹ್ಯಾಂಡ್ಸ್ ವಿತ್ ಯೋರ್ ಪಾರ್ಟ್ನರ್, ನಿಮ್ಮ ಅಕ್ಕಪಕ್ಕದಲ್ಲಿ ಕೂತಿರುವಂಥವ್ರಿಗೆ ಶೇಕ್ ಹ್ಯಾಂಡ್ ಮಾಡಬೇಕು. ಟಚ್ ಯುವರ್ ನೀಸ್ ಅಂದರೆ ಮಂಡಿ, ನಿಮ್ಮ ಮಂಡಿನ ನೀವು ಟಚ್ ಮಾಡಬೇಕು. ಪುಟ್ ಅಪ್ ಯುವರ್ ಲೆಫ್ಟ್ ಹ್ಯಾಂಡ್, ನಿಮ್ಮ ಎಡಗೈನ ಲೆಫ್ಟ್ ಹ್ಯಾಂಡ್ನ ಮೇಲಕ್ಕೆ ಎತ್ತಬೇಕು. ಕ್ಲೋಸ್ ಯುವರ್ ಐಸ್, ನಿಮ್ಮ ಕಣ್ಣನ್ನು ಮುಚ್ಚಬೇಕು. ಲರ್ನ್ ನ್ಯೂ ವರ್ಡ್ಸ್. Given below are some words. Look for their opposites in the magic carpet. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಸ್ವಲ್ಪ ವರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಪಝಲ್ ಬಾಕ್ಸಲ್ಲಿ ಅದ್ರ ಆಪೋಸಿಟ್ ವರ್ಡ್ಸ್ನ ಕೊಟ್ಟಿದ್ದಾರೆ, ನೀವು ಮ್ಯಾಚ್ ಮಾಡಬೇಕು. ಬಿಗ್ ಅಂದರೆ ದೊಡ್ಡದು, ಸೊ ಸ್ಮಾಲ್ ಇಸ್ ದ ಆಪೋಸಿಟ್ ವರ್ಡ್ ಫಾರ್ ದಟ್. ಓಕೆ, ದೆನ್ ಥಿನ್. ಫಾರ್ ಥಿನ್, ವಾಟ್ ಈಸ್ ದ ಆನ್ಸರ್ ಚಿಲ್ಡ್ರನ್? Fat. Light, heavy. Hard, soft. Tall, short. Clean, dirty. Right. Fill in the blanks to make your own riddles. Use words given in the circle. ನೋಡಿ ಮಕ್ಕಳ, ಇಲ್ಲಿ ಎಲಿಫೆಂಟ್ ಕೊಟ್ಟಿದ್ದಾರೆ. ಎಲಿಫೆಂಟ್ ಹೇಗಿದೆ ಅಂತ ಇಲ್ಲಿ ಡಿಸ್ಕ್ರೈಬಿಂಗ್ ವರ್ಡ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸಿಗೆ ಕರೆಕ್ಟಾದ ಡಿಸ್ಕ್ರೈಬಿಂಗ್ ವರ್ಡ್ನ ನೀವು ಚೂಸ್ ಮಾಡಿ ಇಲ್ಲಿ ಬರಿಬೇಕು. ಓಕೆ, ಡಿಸ್ಕ್ರೈಬಿಂಗ್ ವರ್ಡ್ಸ್ ಯಾವುದ್ಯಾವುದಿದೆ ಮಕ್ಕಳೇ? ಎಲಿಫೆಂಟ್, ಲಾಂಗ್, ಫ್ಯಾಟ್, ಬಿಗ್, ರೈಟ್. ಓಕೆ, ಕಮ್ ಲೆಟ್ಸ್ ಡಿಸ್ಕ್ರೈಬ್ ದ ಎಲಿಫೆಂಟ್. I am a dash animal. I am a big animal. I have a dash trunk, long trunk. Legs are big and fat. I have two dash tusks, white. Tusks andre kore. I am an dash. ಹಾಗಾದರೆ ನಾನು ಯಾರು? ಎಲಿಫೆಂಟ್. ಸೊ ಈಗ ಸೆಕೆಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಹೋಗೋಣ. ಇಲ್ಲಿ ಆ್ಯಪಲ್ ಕೊಟ್ಟಿದ್ದಾರೆ. ಆ್ಯಪಲ್ನ ಯಾವ್ಯಾವ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಜ್ಯೂಸಿ, ಗ್ರೀನ್, ರೆಡ್, ಮೆನಿ, ಆ್ಯಪಲ್. ಸೊ ಈ ಡಿಸ್ಕ್ರೈಬಿಂಗ್ ವರ್ಡ್ಸ್ನ ಯೂಸ್ ಮಾಡಿ ನಾವು ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕಂಪ್ಲೀಟ್ ಮಾಡಬೇಕು. ಓಕೆ ಮಕ್ಕಳೇ, ಐ ಆಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಐ ಆಮ್ ರೆಡ್ ಆ್ಯಂಡ್ ಜ್ಯೂಸಿ. I grow on trees. My tree has dash leaves. My tree has green leaves. I have many seeds. I am and dash. ಹಾಗಾದರೆ ನಾನು ಯಾರು? ಆ್ಯಪಲ್.